व्यासं ततो जयमुदीरये पराशरं मुनिवरं कृतपूर्वाह्निकक्रियं मैत्रेयः परिपप्रच्छ प्रणिपत्याभिवाद्य च 113 ತನಕ ಆಗಿತ್ತು. ಸೀತಾ, ಅಲಕನಂದ, ಚಕ್ಷುಹು, ಭದ್ರ ಅಂತ 4 ವಿಭಾಗವಾಗಿ ಆಗಸದ ಗಂಗೆ ಇಳಿದು ಬಂದ್ಲು. ಅದರಲ್ಲಿ ಉತ್ತರದ ಕಡೆಗೆ ಅಂದ್ರೆ ದಕ್ಷಿಣದ ಕಡೆಗೆ ಹರಿದು ಬಂದದ್ದು, ಅಂದ್ರೆ ನಮ್ಗೆ ಉತ್ತರದಿಂದ ಕಾಣುವಂಥದ್ದು ಅವಳು ಅಲಕನಂದ ಅಂತ. ಶರ್ವ ಅದನ್ನ ದಕ್ಷಿಣದ ಕಡೆಗೆ ಹರಿಯಬಿಟ್ಟ. ಶಿರಸಾ ದಧಾರ ಅದನ್ನ ತನ್ನ ತಲೆಯಲ್ಲಿ ಹೊತ್ತು ನಮಗೆಲ್ಲ ಅಂದ್ರೆ ಭಾರತ ವರ್ಷದವರಿಗೆಲ್ಲ ಅನುಕೂಲಕರವಾಗುವಂತೆ ಅದನ್ನ ಹೊತ್ತು ಭಾರವನ್ನ ಭೂಮಿಗೆ ಆಗದಂತೆ ನೋಡಿಕೊಂಡ. ದಧಾರ ಶಿರಸಾ ಪ್ರೀತ್ಯ ವರ್ಷಾಣಾಮಧಿಕಂ ಶತಂ. ಪ್ರೀತಿಪೂರ್ವಕವಾಗಿ ಅದನ್ನ ತಲೆ ಮೇಲೆ 10 ವರ್ಷ 100 ವರ್ಷಗಳ ಕಾಲ ಹೊತ್ತು ಆಮೇಲೆ ನಮಗೆ ಅದನ್ನ ಒದಗಿಸಿದ. ಶಂಭೋರ್ ಜಟಾಕಲಾಪಾಚ್ಚ ವಿನಿಷ್ಕ್ರಾಂತ ವಿನಿಷ್ಕ್ರಾಂತಾಸ್ತಿ ಶರ್ಕರಾಹ ಪ್ಲಾವಯಿತ್ವಾ ದಿವಂ ನಿನ್ಯೆ ಯಾ ಪಾಪಾನ್ ಸಾಗರಾತ್ಮಜಾನ್. ಸಾಗರ ಅಂತ ಸಾಗರರು, ಸಾಗರ ಪುತ್ರರು, ಅವರು 100 ಜನ 60,000 ಜನ ಅವರು ಕಪಿಲನ ಆಶ್ರಮಕ್ಕೆ ನುಗ್ಗಿ ಅದರ ಮೂಲಕ ತಮಗೆ ಆಪತ್ತನ್ನ ತಂದುಕೊಂಡಾಗ ಅವರಿಗೆ ಗತಿ ಏನು ಅಂತ ಕೇಳಿದ್ದಕ್ಕೆ ಈ ಸಾಗರ ಅಂದ್ರೆ ಗಂಗೆ ಬರಬೇಕು ಅಂತ ಆಗಿತ್ತು. ಅಂತಹ ದುರ್ವರ್ತನೆ, ದುರಾಡಳಿತ ಎಲ್ಲ ಸೇರಿ ಅವರು ಮಾಡಿದ ಅವ್ಯವಸ್ಥೆಯಿಂದ ಎಷ್ಟೋ ದೇಶಗಳೇ ಧ್ವಂಸವಾಗಿ ಹೋಗುವಾಗ ಹುಡುಕುವ ನೆಪದಲ್ಲಿ ಅಲ್ಲಿದೆಯೋ ಇಲ್ಲಿದೆಯೋ ಅಂತ ಹುಡುಕ್ತಾ ಇದ್ದ ಆಶ್ರಮಗಳನ್ನೆಲ್ಲ ಪುಡಿಗಟ್ಟಿದ್ದಾರೆ, ಕಾಡುಗಳನ್ನೆಲ್ಲ ಸುಟ್ಟಿದ್ದಾರೆ, ಊರುಗಳನ್ನೆಲ್ಲ ಒಕ್ಕಲೆಬ್ಬಿಸಿದ್ದಾರೆ. ಇಂಥ ಅವ್ಯವಸ್ಥೆಯಿಂದ ಮಹಾಪಾಪವನ್ನ ಕಟ್ಟಿಕೊಂಡಿದ್ದವರು. ಆದ್ರೆ ಅದು ಒಂದು ಕಾರಣಕ್ಕೆ ಭೂಮಿಯನ್ನೆಲ್ಲ ಅಷ್ಟು ಜನ ಸೇರಿ ದೊಡ್ಡ ದೊಡ್ಡ ಹೊಂಡ ಮಾಡಿ ಅಲ್ಲಿ ನೀರಿಲ್ಲದೆ ಇದ್ದಾಗ ಅದರಲ್ಲೆಲ್ಲ ನೀರು ತುಂಬುವಂತೆ ಆಗುವುದಕ್ಕೆ ಕಾರಣವಾಗಿ ಅವರ ಈ ವರ್ತನೆ ಇತ್ತು ಅನ್ನೋದ್ರಿಂದ ಪಾಪ ಬಂತು. ಅದಕ್ಕೋಸ್ಕರ ಆ ರೀತಿ ಸುಟ್ಟೋದ್ರು. ಆದ್ರೆ ಅವರಿಂದ ಆ ಕಾರ್ಯದಿಂದ ಲೋಕಕ್ಕೊಂದು ಉಪಕಾರ ಆಗ್ಬೇಕಿತ್ತು. ಆ ಕಾರಣದಿಂದ ಅಷ್ಟು ದೀರ್ಘಕಾಲ ಅಂದ್ರೆ 4 ತಲೆಮಾರು ಅವರು ಕಷ್ಟ ಅನುಭವಿಸಿದ್ದಾರೆ ಸದ್ಗತಿ ಇಲ್ಲದೆ. ಅದಕ್ಕೆ ಶಿಕ್ಷೆ ಅದು. ಆದ್ರೆ ಜೀವದಿಂದ ಸಜ್ಜನರಾದ್ರಿಂದಾಗಿ ಗಂಗೆ ಅವರನ್ನ ಪವಿತ್ರೀಕರಿಸಿದ್ದಾಳೆ. ಅಸ್ಥಿ ಶರ್ಕರ ಮೂಳೆ ಪುಡಿಗಟ್ಟಿ ಎಲ್ಲಿ ಬಿದ್ದಿತ್ತೋ ಬೂದಿಯಾಗಿ ಆ ಶರ್ಕರದ ಮೇಲೆ ಶಂಭುವಿನ ಜಟದಿಂದ ಇಳಿದ ನೀರು ಅಸ್ಥಿಚೂರ್ಣದ ಮೇಲೆ ಬಿದ್ದು ಅದನ್ನು ಮುಳುಗಿಸಿದಾಗ ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ತೆರಳುವಂತಾಯಿತು. ಸತ್ತಾಗ್ಲೇ ಒಬ್ಬ ವ್ಯಕ್ತಿಯ ಶರೀರಕ್ಕೆ ಗಂಗೆಯ ಸ್ಪರ್ಶ ಆಯಿತು ಅಂದ್ರೆ ಅವನಿಗೆ ಉತ್ತಮವಾದ ಗತಿ ಸಿಗುತ್ತೆ ಎಂದಾಗ, ನಾವು ಸಶರೀರರಾಗಿ ಜೀವ ಅದರ ಜೊತೆಗಿದ್ದಾಗ, ಅದು ಜೀವ ಇಲ್ಲದೆ ಎಲ್ಲೋ ಇದ್ದಾಗ ಅವನು ಇಷ್ಟು ದಿವಸ ಉಪಯೋಗಿಸಿದ ಶರೀರ ಅನ್ನುವ ಕಾರಣಕ್ಕೆ ಅದರಿಂದ ಒಂದು ಕನೆಕ್ಷನ್ ಜೀವಕ್ಕಿದೆ ಅಂತಂದ್ರೆ ಎಷ್ಟು ಅದ್ಭುತ ಅಲ್ವಾ? ಪ್ರಪಂಚದ ಸೃಷ್ಟಿಯ ಹಿನ್ನೆಲೆ ಗಮನಿಸಿದ್ರೆ ನಾವು ಅನ್ಕೊಳ್ತೀವಿ ನಮ್ಮ ಕೂದಲು ನಮ್ಮ ಉಗುರು ಬಿಟ್ಟು ಹೋದ್ರೆ ಅದರಿಂದ ಏನು ನಮಗೆ ಸಂಬಂಧ ಇಲ್ಲ ಅಂತ. ಆದ್ರೆ ಈ ದುಷ್ಟ ಕರ್ಮಗಳನ್ನ ಮಾಡುವವರು ಅಂತಹ ಕೂದಲು ಉಗುರುಗಳನ್ನ ಬಳಸಿಯೇ ಯಾವ ವ್ಯಕ್ತಿಯ ಮೇಲೆ ಕೋಪ ಇದೆ ಅವನ ಕೂದಲು ಬಳಸಿದ್ರೆ ಅವನು ಎಲ್ಲೋ ಇರ್ಲಿ, ಅವನು ಇಲ್ಲಿಂದ ಒಂದು 10,000 ಕಿಲೋಮೀಟರ್ ದೂರದಲ್ಲಿದ್ದಾಗ್ಲೂ ಅವನ ಈ ದೇಹಕ್ಕೆ ಸಂಬಂಧಪಟ್ಟ ಕೂದಲಿಗೆ ಮಾಡಬೇಕಾದ ಬೇಡವಾದ ಕೃತ್ಯವನ್ನ ಮಾಡಿದ್ರೆ
ಅವನಿಗೆ ಅದು ಎಫೆಕ್ಟ್ ಆಗುತ್ತೆ. ಸಾಧಕ ಆಗಿದ್ದ, ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದ ಅಂದಾಗ ಏನು ಆಗದೆ ಇರುತ್ತೆ, ಅಥವಾ ಅವನಿಗೆ ಆ ವ್ಯಕ್ತಿಯ ಶಕ್ತಿಯೇ ಅದಕ್ಕೆ ಪೂರಕವಾದದ್ದಲ್ಲಾದಾಗ ಆಗದೇ ಇರ್ಬೋದು. ಆದ್ರೆ ಆಗುವ ಸಾಧ್ಯತೆ ಯಾಕಿದೆ ಅಂದ್ರೆ ಅದು ಅವನದ್ದೇ ಶರೀರದ ಒಂದು ಭಾಗ, ಎಷ್ಟೇ ದೂರದಲ್ಲಿದ್ರು. ಈಗ ಇಲ್ಲಿದ್ದವರು ಯಾವುದೋ ದೂರದ ದೇಶದಲ್ಲಿದ್ದವರಿಗೆ ಆರೋಗ್ಯಕ್ಕೆ ಹಿತ ಆಗ್ಲಿ ಅನ್ನೋ ದೃಷ್ಟಿಯಿಂದ ಪ್ರಾರ್ಥನೆ ಮಾಡಿದ್ರೆ ಫಲಿಸುತ್ತೋ ಇಲ್ವೋ? ಆ ವ್ಯಕ್ತಿ ಇಲ್ಲಿ ಇಲ್ವೇ ಇಲ್ಲ, ಅದೂ ಬೇಕಿಲ್ಲ ಅಂತ ಅವನ ಹೆಸರು ಗೋತ್ರ ನಕ್ಷತ್ರ ಇದ್ರೂ ಕೂಡ ನಮಗೆ ಅವನ ಕಡೆಗೆ ಅಂದ್ರೆ ಅದು ಎಷ್ಟು ಆ ಹೆಚ್ಚು ಹೆಚ್ಚು ಸ್ಪಷ್ಟತೆ ಇರುತ್ತೋ ಅಷ್ಟಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಆ ವ್ಯಕ್ತಿಗೆ ಬೇಕಿರುವಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ನಮ್ಮ ಕರ್ತವ್ಯ ಅನ್ನೋದು ಫಲ ಕೊಡುತ್ತೆ. ಹಾಗೆ ಮೂಳೆಗಳಿಗೆ ತಾಕಿದಂತಹ ಗಂಗೆ ಎಂದೋ 4 ತಲೆಮಾರಿನ ಹಿಂದೆ ಕಳೆದು ಹೋದವರಿಗೆ ಈಗ ಸದ್ಗತಿ ಆಯಿತು. ಅಂದ್ರೆ ನಾವು ಈಗ ಹೋಗಿ ಗಂಗೆಯಲ್ಲಿ ಮುಳುಗಿದ್ರೆ ನಮ್ಮ ಬದುಕಿಗೆ ಪ್ರತ್ಯೇಕವಾಗಿ ಉತ್ತಮವಾದ ಗತಿ ಸಿಗುತ್ತೆ ಅಂತ ಹೇಳ್ಬೇಕಾ? ನಾವು ಹುಡ್ಕೊಂಡು ಹೋಗ್ಬೇಕು, ಎಲ್ಲ ಬಿಟ್ಟಾದ್ರೂ ಹೋಗ್ಬೇಕು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಅಂತ ನಿತ್ಯ ಬೆಳಿಗ್ಗೆ ಎದ್ದು ಪ್ರಾರ್ಥನೆ, ನಿತ್ಯ ಸ್ತೋತ್ರದಲ್ಲಿ ಹೇಳ್ಕೊಳ್ಳುವ ಮಾತದು. 100 ಯೋಜನೆಗಳಷ್ಟು ದೂರದಲ್ಲಿದ್ದವನು ಕೂಡ ಗಂಗಾ ಗಂಗಾ ಅಂತ ಸ್ಮರಿಸಿ ಸ್ನಾನ ಮಾಡಿದ್ರೆ, ಅಥವಾ ಸ್ಮರಣೆ ಮಾಡಿದ್ರೆ ಸಾಕು, ಸ್ನಾನನೂ ಅಲ್ಲ, ಸ್ಮರಿಸಿದ್ರೆ ಸಾಕು, ಅವನು ಆ ಗಂಗೆಯಲ್ಲಿ ಮಿಂದ ಅಥವಾ ಗಂಗೆಯ ತಟದಲ್ಲಿ ಇದ್ದದ್ದಕ್ಕೆ ಏನು ಉತ್ತಮವಾದ ಫಲ ಸಿಗುತ್ತೋ ಅದನ್ನ ಪಡೀತಾನೆ ಅಂತ ಗಂಗೆಯ ಬಗ್ಗೆ ಮಹತ್ವವನ್ನು ಹೇಳ್ತಾರೆ. ಸ್ನಾತಸ್ಯ ಸಲಿಲೆ ತಸ್ಯ ಯಸ್ಯಾಹ ಸದ್ಯ ಪಾಪಂ ಪ್ರಣಶ್ಯತಿ. ಯಸ್ಯಾಹ ಸಲಿಲೆ ಸ್ನಾತಸ್ಯ, ಯಾವ ಗಂಗೆಯ ನೀರಿನಲ್ಲಿ ಮಿಂದನೋ ಅವನು ಸದ್ಯ ಆ ಕೂಡಲೇ ಪಾಪವನ್ನ ಕಳ್ಕೊಳ್ತಾನೆ. ಪ್ರತ್ಯೇಕ ಹೇಳ್ಬೇಕಾ? ಬೇರೆ ಹೇಳಬೇಕಾದ ಅಗತ್ಯ ಇಲ್ಲ. ಗಂಗೆಯ ನೀರಿನ ಬಗ್ಗೆ ಎಷ್ಟು ಮಾತುಗಳನ್ನು ಹೇಳಿದ್ರು ಕಮ್ಮಿನೇ. ನಮಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಷ್ಟೇ. ಗಂಗೆ ನಮ್ಗೆ ಉದ್ಧಾರ ಮಾಡ್ಲಿಕ್ಕೋಸ್ಕರ ಭೂಮಿಗೆ ಬಂದಂತಹ ತಾಯಿ. ನಿತ್ಯ ಸ್ನಾನ ಮಾಡುವಾಗ ಸ್ಮರಿಸಿದರೆ ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಅಂತ ನೆನೆದು ನಾವು ಮೈ ಮೇಲೆ ನೀರು ಹಾಕೊಳ್ಳುವಾಗ ಆ ಅನಂತ ಗುಣ ಪರಿಪೂರ್ಣನಾದ ಭಗವಂತನ ಪದದ ಸ್ಪರ್ಶಕ್ಕೆ ಒಳಗಾಗಿ ಅವನ ಅನೇಕ ರೂಪಗಳನ್ನ ಹೊತ್ತು ನಿಂತ ಈ ನದ್ಯಭಿಮಾನಿ ದೇವತೆಗಳ ಸ್ಮರಣೆಯ ಜೊತೆಗೆ ನೀರಿನಲ್ಲಿ ಮಿಂದ್ರೆ ಆವಾಗ ಮೈ ಮನಸ್ಸು ಎಲ್ಲವೂ ಕೂಡ ಅತ್ಯಂತ ಪರಿಶುದ್ಧವಾಗುತ್ತೆ, ಜೀವ ಸಹಿತ ಉತ್ಸಾಹಭರಿತವಾಗುತ್ತೆ ಅನ್ನೋದನ್ನ ಹೇಳಬೇಕಾಗಿಲ್ಲ. ಪ್ಲಾವಯಿತ್ವಾ ದಿವಂ ನಿನ್ನೆ ಅಂತ ಹೇಳಿದ್ದು, ಅವರನ್ನ ಎಲ್ಲಿಯೋ ಇದ್ದವರನ್ನ ಅವರ ಮೈಗೆ ಸ್ಪರ್ಶ ಅಂದ್ರೆ ಭೂಮಿಯಲ್ಲಿರುವ ಯಾವುದೋ ಮೂಳೆಗೆ ಸ್ಪರ್ಶ ಆದಾಗ ಅವರನ್ನು ಕರ್ಕೊಂಡು ಹೋಯ್ತು ಅಂದ್ರೆ ನೇರವಾಗಿ ನಾವೇ ಆ ಗಂಗೆಯಲ್ಲಿ ಮಿಂದಾಗ ನಮಗೆ ಉತ್ತಮವಾದ ಗತಿ ಆಗತ್ತೆ ಅಂತ ಹೇಳ್ಬೇಕಾ? ಸದ್ಯ ಪಾಪಂ ಪ್ರಣಶ್ಯತಿ. ಆ ಕೂಡ್ಲೆ ಇವರಿಗೆಲ್ಲ ಕಾಯ್ಬೇಕಾಯ್ತು ಎಷ್ಟೋ ವರ್ಷಗಳ ಕಾಲ, ಆದ್ರೆ ಅಲ್ಲೂ ಕೂಡ ಸ್ಪರ್ಶ ಆದೊಡನೆ ಉದ್ಧಾರ ಆದ್ರು. ನಮಗೂ ಹಾಗೆ ಸ್ಪರ್ಶ ಆಗುವುದಕ್ಕೆ ಕಾಯ್ಬೇಕಾಗತ್ತೆ. ಕೆಲವೊಂದ್ಸಲ ಪ್ರಯಾಗಕ್ಕೆ ಹೋಗ್ಬೇಕು ಅಂತಿರುತ್ತೆ, ಹೋಗ್ಲಿಕ್ಕೆ ಆಗಲ್ಲ. ಹರಿದ್ವಾರದಲ್ಲಿ ಒಂದು ಸ್ವಲ್ಪ ದಿವಸ ಇದ್ದೇನಾದ್ರೂ ಒಂದು ಸಿದ್ಧಿಯನ್ನ ಪಡೆಯುವುದಕ್ಕೋಸ್ಕರ ಸಮಯ ಕಳೀಬೇಕು ಅನ್ಕೋತೀವಿ, ಆಗಲ್ಲ. ಅದನ್ನ ಅವಳ ಹತ್ರನೇ ಕೇಳ್ಬೇಕು, ನಿನ್ನ ಮಡಿಲಲ್ಲಿ ಇರಿಸಿ ತಾಯಿಯಂತೆ ನನ್ನನ್ನು ಮುದ್ದು ಮಾಡು ತಾಯಿ ಅಂತ ಕೇಳ್ಬೇಕು. ಸದ್ಯ ಪಾಪಂ ಪ್ರಣಶ್ಯತಿ, ಕೂಡ್ಲೆ ಅದು ಪಾಪವನ್ನು ಕಳಿಯತ್ತೆ. ಅಪೂರ್ವ ಪುಣ್ಯ ಪ್ರಾಪ್ತಿಷ್ಟ ಸದ್ಯೋ ಮೈತ್ರೇಯ ಜಾಯತೆ. ಗಂಗೆಯಲ್ಲಿ ಮೀಯುವುದ್ರಿಂದ ಒಂದು ಪುಣ್ಯ,
ಅದು ಅಪೂರ್ವ, ಬೇರೆದ್ರಿಂದ ಸಿಗದೇ ಇರುವಂತದ್ದು, ಬೇರೆದ್ರಿಂದ ಪ್ರಾಪ್ತಿ ಆಗದೇ ಇರುವಂತದ್ದು. ಅದು ಕೂಡ್ಲೆ ಸದ್ಯ ಆ ಶಬ್ದಗಳನ್ನ ಅವ್ರು ಹಾಕುದ್ರ ಹಿನ್ನೆಲೆಯನ್ನು ನಾವು ಗಮನಿಸ್ಬೇಕು. ನಮಗೆ ಆ ಒಂದು ಭಾವವೇ ಇಲ್ಲ, ಆದ್ರಿಂದ ಎಲ್ಲ ನೀರಲ್ಲಿ ಮಿಂದ್ ಬಂದ ಹಾಗೆ ಇದು ಒಂದು ನೀರು. ಯಾರಾದ್ರೂ ಗಂಗೆ ಕೊಟ್ರು ಅಂದ್ರೆ ಎಷ್ಟು ಸಂಭ್ರಮ ಪಡ್ಬೇಕು. ಮನೆಯಲ್ಲಿ ಯಾವಾಗ್ಲೂ ಒಂಚೂರು ಗಂಗೆಯ ನೀರು ಇರಬೇಕು ಅಂತ ಮಾತಿದೆ. ಯಾಕೆಂದ್ರೆ ಕ್ಷೇತ್ರದಲ್ಲಿ ಸಾವಾಗ್ಬೇಕು, ಕ್ಷೇತ್ರದಲ್ಲಿ ಸಾವಾಗುವುದ್ರಿಂದ ಅಲ್ಲಿಯ ತೀರ್ಥ ಸಿಗುತ್ತೆ ಅಂತ. ನಮಗೆ ಕ್ಷೇತ್ರ ಆಗ್ಲಿಲ್ಲ ಅಂದ್ರೂ ಮನೆಯ ತೀರ್ಥದ ತುಳಸಿಯ ಕಟ್ಟೆಯಲ್ಲಾದ್ರೂ ಪ್ರಾಣ ಹೋಗುವಾಗ ಮನೆಯಲ್ಲಿ ಒಂದು ತೊಟ್ಟು ಗಂಗೆ ಇದ್ರೆ ಅದನ್ನು ಹಾಕಿದ್ರೆ ಅದೇ ತೀರ್ಥಕ್ಷೇತ್ರದಲ್ಲಿ ಸಾವು ಪಡೆದಂತಹ ಪುಣ್ಯ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಮಾತೇನು ಅಂದ್ರೆ ಮನೆಯಲ್ಲಿ ಸಾಯ್ಬಾರದು ಅಂತ. ಅಂದ್ರೆ ಆಸ್ಪತ್ರೆಯಲ್ಲಿ ಸಾಯ್ಬೇಕಾ ಅಂತಲ್ಲ, ಆಸ್ಪತ್ರೆ ಒಂಥರ ಕೇರ್ ಸೆಂಟರ್ ಆದ್ರಿಂದ ಅದು ಮನೆ ತರನೇ ಫೀಲ್ ಆಗಿ ನಿಮ್ಮ ಮನೆ ಅಂತ ಅನ್ಕೊಳ್ಳಿ ಅಂತ ಅವರು ಕೂಡ ಚೆನ್ನಾಗಿ ನಮ್ಮನ್ನ ಆ ದೋಚಲಿಕ್ಕೋಸ್ಕರ ಅಂತ ಒಂದು ಸ್ಥಿತಿಯನ್ನ ತರ್ತಾರೆ. ಆದ್ರೆ ಸಾಯ್ಬೇಕಾದದ್ದು ಅಂತ ಹೇಳುವಾಗ ತೀರ್ಥದ ಸನ್ನಿಧಾನದಲ್ಲಿ ಪ್ರಾಣ ಬಿಡಬೇಕು, ಬೇರೆ ಕ್ಷೇತ್ರಗಳಿಗೆ ಹೋಗುವಾಗ ಪ್ರಾಣ ಬಿಡಬೇಕು ಹೊರತು ಮನೆಯಲ್ಲಿ ಬಿಡಬಾರದು ಅಂತ ಹೇಳಿದ್ದು ಆ ಅಭಿಪ್ರಾಯ. ಪಕ್ಕದವ್ರ ಮನೆಯಲ್ಲಿ ಬಿಟ್ರೆ ತೊಂದ್ರೆ ಇಲ್ವಾ? ಮನೆ ಅಂದ್ರೆ ಲಿಟರಲಿ ನಮ್ಮ ಮನೆಯಲ್ಲ, ಎಲ್ಲಿ ನಮಗೆ ಅಭಿಮಾನ ಇರುತ್ತೋ, ಎಲ್ಲಿ ನಾನು ಸೇಫು ಅಥವಾ ಒಂದು ರೀತಿ ನನ್ನದು ಅನ್ನುವ ಅಭಿಮಾನದಿಂದ ಕೂಡಿದ ಸೇಫ್ಟಿ, ಅದನ್ನ ಯೋಚನೆ ಮಾಡಿಕೊಂಡು ಇರುವಲ್ಲಿ ಪ್ರಾಣ ಹೋಯ್ತು ಅಂದ್ರೆ ಆ ನನ್ನದು ಅನ್ನುವ ಅಭಿಮಾನ ಕೂಡಿದ ಸಾವೇ ಅವನನ್ನ ಮತ್ತೆ ಸಂಸಾರಕ್ಕೆ ತರುವುದಕ್ಕೆ ಕಾರಣವಾಗುತ್ತೆ. ಅದೇ ತೀರ್ಥಕ್ಷೇತ್ರದಲ್ಲಾಗುವಾಗ ಇದು ನನ್ನದಲ್ಲ, ಇದು ಪರಿಶುದ್ಧವಾದದ್ದು, ಇದು ಭಗವಂತನಿಗೆ ಸಂಬಂಧಿಸಿದ್ದು, ಇದು ಉತ್ತಮವಾದ ಕ್ಷೇತ್ರ, ಇದು ದೇವತೆಗಳ ನಾಡು, ನನ್ನದು ಅನ್ನುವ ಯಾವ ಅಭಿಮಾನವೂ ಅಲ್ಲಿ ಇರುವುದಿಲ್ಲ. ಯಾಕೆ ಕ್ಷೇತ್ರದಲ್ಲಿ ಪ್ರಾಣ ಬಿಡಬೇಕು ಅಂದ್ರೆ, ಒಂದು ಅಲ್ಲಿ ನಮಗೆ ಅಭಿಮಾನ ಇರುವುದಿಲ್ಲ, ಎರಡು ಅಲ್ಲಿಯ ಮಹತ್ವದ ಬಗ್ಗೆ ಗೊತ್ತಿದ್ದು ಅಂತ ಕ್ಷೇತ್ರದಲ್ಲಿ ನಿರಂತರ ಭಗವತ್ ಸ್ಮರಣೆ ಮಾಡ್ಲಿಕ್ಕೆ ಹೆಚ್ಚು ಅನುಕೂಲ ಆಗ್ತಾ ಇರುತ್ತೆ. ನಿತ್ಯದ ಚಟುವಟಿಕೆ, ಕೋಲಾಹಲ, ಗಲಾಟೆ ಇತ್ಯಾದಿಗಳು ಯಾವುದು ಇಲ್ಲದೆ ಇರುವುದರಿಂದ ಮನಸ್ಸು ಶಾಂತವಾಗಿದ್ದು, ಅಲ್ಲೂ ಕೂಡ ಇಡೀ ಮನೆ ಶಿಫ್ಟ್ ಆಗಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮನೆ ಎಲ್ಲಾ ಗಲಾಟೆಯೂ ಅಲ್ಲೇ ಇರುತ್ತೆ. ಯಾಕಂದ್ರೆ ನಾವು ಇವತ್ತು ಹೋಗುವಾಗ ಮನೆ ತರನೇ ಇನ್ನೊಂದು ಗೆಸ್ಟ್ ಹೌಸ್ ಮಾಡ್ಕೊಂಡು ಅಲ್ಲಿ ಬೇಕಾ ತಿಂಡಿ ಮಾಡಿಕೊಂಡು ಅಡಿಗೆ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಅಂತ ಇಟ್ಟುಕೊಂಡು ನಾವು ಮನೆ ತರನೇ ಫೀಲ್ ಆಗ್ತಾ ಇರ್ತೀವ. ಹಾಗೆ ಮಾಡಿ ಉಪಯೋಗ ಇಲ್ಲ. ಅಲ್ಲಿಗೆ ಹೋದ ಮೇಲೆ ಯಾವ ಭೌತಿಕ ಅಭಿಮಾನಗಳು ಕೂಡ ಇಲ್ಲದೆ ಇರುವಂತಹ ಜಾಗದಲ್ಲಿ ಪ್ರಾಣ ಬಿಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಹೇಳಿದ್ದು. ಅದು ಗಂಗಾಮ ಸನ್ನಿಧಾನದಲ್ಲಿ ಪ್ರಾಣ ಬಿಡುವುದು ಅಂತ ಅನ್ನೋದಂತೂ ಅತ್ಯಂತ ಅಪೂರ್ವವಾದ ಪುಣ್ಯವನ್ನ ತಂದುಕೊಡುತ್ತೆ. ದತ್ತಾ ಪಿತೃಭ್ಯೋ ಯತ್ರಾಪಹ ತನೈ ಶ್ರದ್ಧೆಯಾನ್ವಿತೈ ಸಮಾಶತಂ ಪ್ರಯಚ್ಛಂತಿ ತೃಪ್ತಿ ಮೈತ್ರೇಯ ದುರ್ಲಭಾಂ. ಯಾರು ಈ ಪಿತೃ ಪಕ್ಷದ ಕಾಲದಲ್ಲಿ ಗಂಗೆಯಲ್ಲಿ ತಮ್ಮ ಪಿತೃಗಳು ಅಂದ್ರೆ ಕೇವಲ ತಂದೆ ಅಂತ ಅರ್ಥ ಅಲ್ಲ, ತಂದೆ ತಾಯಿ, ತಾಯಿಯ ತಾಯಿ, ತಾಯಿಯ ತಂದೆ, ಸುಮಾರು 12 ಪ್ರಧಾನ ಪಿತೃಗಳು ಅಂತ ಹೇಳ್ತಾರೆ. ಅಂದ್ರೆ ತಂದೆಯ ಕಡೆ 3 ಜನ, ತಾಯಿಯ ಕಡೆ 3 ಜನ, ತಂದೆಯ ಕಡೆ 3 ಜನ, ತಾಯಿಯ ತಂದೆಯ ಕಡೆ 3 ಜನ, ಹೀಗೆ ಅದರ 3 ತಲೆಮಾರು, ತಂದೆಗೆ ಸಂಬಂಧಪಟ್ಟ 2 ತಲೆಮಾರು, 2 ವಿಭಾಗಗಳಲ್ಲಿ 3 ತಲೆಮಾರು, ತಾಯಿಯ ಕಡೆಯಿಂದ ಸಂಬಂಧಪಟ್ಟ 3 ತಲೆಮಾರು. ಇದಿಷ್ಟು ಪ್ರಧಾನ. ಇದಿಷ್ಟೇ ಅಲ್ಲ, ಇನ್ನುಳಿದಂತೆ 100 ಜನರ ಹೆಸರನ್ನ ಹೇಳ್ಕೊಂಡು ಅಲ್ಲಿ ತರ್ಪಣ ಕೊಡ್ಲಿಕ್ಕಿರುತ್ತೆ. ಯಾರು ಯತ್ರ ಆಪಹ ಪಿತೃಭ್ಯ ದತ್ತಾಹ ತನಯೈಹಿ, ಮಕ್ಕಳಾದವರು, ಹೆಣ್ಮಕ್ಳು ಕೊಡ್ಬೇಕು, ಗಂಡ್ಮಕ್ಳು ಕೊಡ್ಬೇಕು. ತನ್ನ ಪೂರ್ವಜರನ್ನ ಸ್ಮರಿಸಿಕೊಂಡು ಗಂಗೆಗೆ ಹೋದಾಗ ಎಲ್ಲರೂ ತನ್ನ ಹಿರಿಯರನ್ನ ಸ್ಮರಿಸ್ಬೇಕು. ಅಂದ್ರೆ ಅಲ್ಲಿ ಅಧಿಕಾರ ಇದ್ದಾಗ ಎಳ್ಳು ಇತ್ಯಾದಿಗಳನ್ನು ಒಟ್ಟಿಗೆ ಇಟ್ಕೊಂಡು ಕೊಡ್ತಾರೆ. ಇಲ್ಲ ಅಂದ್ರೆ ಕೇವಲ ಹಾಗೆ ಬರೀ ನೀರಿನಲ್ಲೇ ಪೂರ್ವಜರನ್ನ ಸ್ಮರಿಸಿಕೊಂಡು ತರ್ಪಣ ಬಿಡುವಂತಹ ಕ್ರಮ ಇದೆ. ಅದು ಶ್ರದ್ಧೆಯಿಂದ ಕೊಟ್ರೆ ಆ ಕರ್ತವ್ಯ ಅನ್ನೋದು ಖುಷಿಯಾಗುತ್ತೆ. ಸಮಾಶತಂ ಪ್ರಯಚ್ಛಂತಿ, 100 ಕಾಲದವರೆಗೆ ಅವರಿಗೆ ತೃಪ್ತಿ ಉಂಟು ಮಾಡುತ್ತೆ. ಎಷ್ಟೋ ಕಾಲದಿಂದ ಅವರಿಗೆ ಸಿಗಬೇಕಾದ ಏನೋ ಸೌಖ್ಯ ಅನುಕೂಲ ಆಗದೆ ಇದ್ದದ್ದು ಈ ಹೊತ್ತಿನಲ್ಲಿ ಅವರಿಗೆ ಸೌಖ್ಯ ಲಭ್ಯ ಆಗುತ್ತೆ. ಮೈತ್ರೇಯ ದುರ್ಲಭಾಂ ತೃಪ್ತಿಂ ಪ್ರಯಚ್ಛಂತಿ.
ಅತ್ಯಂತ ದುರ್ಲಭವಾದ ತೃಪ್ತಿ ಅವರಿಗೆ ಒದಗಿ ಬರುತ್ತೆ. ಹಾಗಾಗಿ ಜೀವನದಲ್ಲಿ ಮನುಷ್ಯನಿಗೆ ಬೇಕಿರುವಂತಹ ಮುಖ್ಯ ಎಚ್ಚರಿಕೆ ಏನು ಅಂತಂದ್ರೆ, ಈಗ ನಮ್ಗೆ ಗಂಗೆ ಇದೆ, ಶ್ವಶ್ವ ಪಾಪೀಯ ದಿವಸ ಪೃಥ್ವಿ ಗತ ಯೌವನ ಅಂತ ಮಹಾಭಾರತವೇ ಈ ಮಾತನ್ನ ಹೇಳ್ತಾ ಗಂಗೆ ಮುಂದೊಂದು ದಿವಸ ನಮ್ಮ ಕೈಯಿಂದ ದೂರವಾಗ್ತಾಳೆ. ಅಷ್ಟ್ರೊಳಗೆ ಅದಕ್ಕೆ ಆಮೇಲೆ ಸ್ಮರಣೆ ಇದ್ದೇ ಇದೆ. ಸ್ಮರಣೆ ಗಂಗೆ ನಾಶ ಆಗ್ತಾಳೆ ಅಂದ್ರೆ ಆ ಪಾತ್ರ ನಾಶ ಆಗುತ್ತೆ ಹೊರತು ಗಂಗೆ ನಾಶ ಆಗುದಿಲ್ಲ. ಆದ್ರೆ ನಮಗೆ ಈಗ ನೇರವಾಗಿ ಸ್ಪರ್ಶ ಹೇಗೆ ನೋಡಿ, ಒಂದು 5,000 ವರ್ಷಗಳ ಹಿಂದೆ ನಮಗೆ ವಸಿಷ್ಠರು ಎಲ್ಲ ಋಷಿಗಳು ಕಣ್ಣಿಗೆ ಕಾಣುವ ಸ್ಥಿತಿಯಲ್ಲಿದ್ರು. ಈಗ ಅವ್ರು ಕಾಣಿಸ್ತಿಲ್ಲ. ಯಾಕೆಂದ್ರೆ ಕಲಿಯುಗದ ಸ್ಥಿತಿ ಹಾಗೆ. ಗಂಗೆ ಕಾಣ್ತಾ ಇದ್ದಾಳೆ, ಆದ್ರೆ ಅವಳು ಗಂಗೆ ಅಂತನೋ ಎಚ್ಚರ ಕೇವಲ ನೀರಿನ ರೂಪದಲ್ಲಿದೆ ಹೊರತು ಅಲ್ಲೊಬ್ಳು ತಾಯಿ ಇದ್ದಾಳೆ ಅನ್ನೋ ಪ್ರಜ್ಞೆ ಇಲ್ಲದೆ ನಾವು ಅದನ್ನ ಗಲೀಜು ಮಾಡ್ತಾ ಇದ್ದೇವೆ, ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲಿ ಅದರ ಬಗ್ಗೆ ಆದರ ಇರುವುದಿಲ್ವೋ, ಎಲ್ಲಿ ಅದರ ಬಗ್ಗೆ ಮಹತ್ವದ ಪ್ರಜ್ಞೆ ಇರುವುದಿಲ್ವೋ, ಅದು ಅಲ್ಲಿಂದ ನಿಧಾನಕ್ಕೆ ಮರೆಯಾಗ್ತಾ ಹೋಗುತ್ತೆ. ಇದು ಒಂದು ಅಂತಲ್ಲ, ಇಂಥ ಯಾವ ಎಲ್ಲ ಪ್ರೆಷಿಯಸ್ ಆದ ವಸ್ತುಗಳ ಬಗ್ಗೆ ನೆಗ್ಲೆಜೆನ್ಸಿ ಬೆಳೀತಾ ಹೋಗುತ್ತೋ ಆ ವಸ್ತುಗಳು ನಿಧಾನಕ್ಕೆ ಮರೆಯಾಗ್ತಾ ಹೋಗ್ತವೆ. ಹಾಗೆ ಅಂತಹ ಗಂಗೆಯಲ್ಲಿ ಮಿಂದು ಕೊಳೆ ಕಳ್ಕೊಂಡು ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣಗಳನ್ನ ಕೊಟ್ಟು ಯಾರು ಬದುಕನ್ನ ನಡೆಸ್ತಾನೋ ಅದು ಅವನ ಆತ್ಮಿಕವಾದ ಬೆಳವಣಿಗೆಗೂ ಸಹಾಯ ಮಾಡುತ್ತೆ. ಉಳಿದಂತೆ ಅವನ ಪಿತೃಗಳಿಗೂ ಕೂಡ ತುಂಬಾ ಸಂತೋಷ ಆಗತ್ತೆ ಅನ್ನೋ ಮಾತೆ ಹೇಳಿದ್ರು. ಯಸ್ಯಾಂ ಇಷ್ಟ್ವಾ ಮಹಾಯಜ್ಞೈ ಯಜ್ಞೇಶಂ ಪುರುಷೋತ್ತಮಂ ದ್ವಿಜಭೂಪಾ ಪರಾಂ ಸಿದ್ಧಿಂ ಅವಾಪುರ್ದಿ ವಿಚೇಹವ. ಯಾವ ಗಂಗೆಯ ತಡಿಯಲ್ಲಿ ಸಾಧ್ಯ ಆದ್ರೆ, ನಮ್ಮ ಅನುಕೂಲ ಇದ್ರೆ, ಯಜ್ಞೇಶನಾದಂತಹ ಪುರುಷೋತ್ತಮನನ್ನು ಯಾವುದಾದ್ರೂ ಉತ್ತಮವಾದ ಯಜ್ಞಗಳಿಂದ, ಯಾವುದೋ ಮೂಲ ಮಂತ್ರಗಳ ಯಾವುದೋ ಆದ್ರೂ ಒಂದು ನಮಗೆ ಯಾವುದು ಇಷ್ಟವಾದ ಮಂತ್ರವೋ ಅದರಿಂದ ಆ ಯಜ್ಞವನ್ನ ನಡೆಸಿ ಪರಮಾತ್ಮನನ್ನ ಪ್ರಧಾನೀಕರಿಸಿಯೇ ಮಾಡಬೇಕು. ಸುಮ್ಮನೇನೋ ಬೇಡವಾದ ಲೌಕಿಕವಾದ ಬಯಕೆಗಳನ್ನು ಹೊತ್ತು ಮಾಡಿದ್ರೆ ಏನು ಉಪಯೋಗ ಇಲ್ಲ. ಭಗವಂತಂ ಪುರುಷೋತ್ತಮಂ ದ್ವಿಜ ಭೂಪಾಹ ಪರಾಂ ಸಿದ್ಧಿಂ. ಯಾರು ಈ ರೀತಿ ಗಂಗೆಯ ತಡಿಯಲ್ಲಿ ಉತ್ತಮವಾದ ಯಾಗವನ್ನ ಮಾಡಿ ಆ ಮೂಲಕ ಲೋಕಕ್ಷೇಮವಾಗಲಿ ಆತ್ಮ ಉದ್ಧಾರ ಆಗಲಿ ಅಂತ ಯೋಚಿಸ್ತಾನೋ ಅವನು ಉತ್ತಮವಾದ ಗತಿಯನ್ನೇ ಹೊಂದುತ್ತಾನೆ. ಪರಾಂ ಸಿದ್ಧಿಂ, ಅನೇಕ ಮಂತ್ರಗಳನ್ನು ಜಪಿಸಿ ಅಲ್ಲಿ ಹೋಮ ಮಾಡಿದ್ರೆ ಆ ಮಂತ್ರ ಸಿದ್ಧಿ ಬೇಗ ಆಗುತ್ತೆ. ಯಾಕಂದ್ರೆ ಬರೀ ಜಪ ಮಾಡಿದ್ರೆ ಸಿದ್ಧಿ ಆಗುದಿಲ್ಲ. ಸಿದ್ಧಿಯಾದ ಮಂತ್ರದ ಒಂದು ಜಪ ಮಾಡುವಾಗ ಅದರ ಬಗ್ಗೆ ಅದರ ಅರ್ಥ ಗೊತ್ತಿರಬೇಕು, ಅದರ ಅರ್ಥ ನೆನಪಿರ್ಬೇಕು, ಮತ್ತು ಭಗವಂತನನ್ನ ನೆನೀತಾ ಇರಬೇಕು ಒಂದು ರೂಪದಿಂದ. ಅದು ಎಷ್ಟೋ ಲಕ್ಷ ಮುಟ್ಟಿತು ಅಂತ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ 10ನೇ ಒಂದು ಭಾಗದಷ್ಟು ತರ್ಪಣ, 100ನೇ ಒಂದು ಭಾಗದಷ್ಟು ಅದರ ಲೆಕ್ಕದಲ್ಲಿ ಆಹುತಿಗಳು, ಆಮೇಲೆ ಅದಕ್ಕೆ ಸೂಕ್ಷ್ಮವಾಗಿ ಅಂದ್ರೆ ತರ್ಪಣ ಕೊಟ್ಟಷ್ಟೇ ಲೆಕ್ಕದಲ್ಲಿ ಆಹುತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಜನ ಸಜ್ಜನರಿಗೆ ನೈವೇದ್ಯ ಆಹುತಿ ಅಲ್ಲಿ ಮುಗಿದ್ರು. ಮತ್ತದು ಜೀವತ್ ಪ್ರತೀಕಗಳಲ್ಲಿ, ಬದುಕಿರುವ ಪ್ರತೀಕಗಳಲ್ಲಿ ಶುದ್ಧವಾದ ಆಹಾರವನ್ನ, ಹವಿರ್ದ್ರವ್ಯಗಳನ್ನು ನಿವೇದಿಸಿದ್ರೆ ಆಗ ಜಪ ಮಾಡಿದ್ದು ಅಂದ್ರೆ ಅದು ಅಗ್ನಿಯಲ್ಲೂ ಕೊಡಬೇಕು, ಪೃಥ್ವಿಯಲ್ಲೂ ಕೊಡಬೇಕು, ನೀರಿನಲ್ಲೂ ಕೊಡಬೇಕು. 3 ಪ್ರಧಾನ. ಮೊದಲು ನೀರಿನಲ್ಲಿ ಕೊಡುದು, ಆಮೇಲೆ ಅಗ್ನಿಯಲ್ಲಿ ಕೊಡುದು, ಆಮೇಲೆ ಮಣ್ಣಿನಲ್ಲಿ ಕೊಡುದು. ಮಣ್ಣು ಅಂದ್ರೆ ವ್ಯಕ್ತಿ, ಜೀವತ್ ಸಜ್ಜನನಲ್ಲಿ ಅದನ್ನು ಕೊಟ್ಟೆ ಉಂಟಾದಾಗ ಅದು ಇನ್ನೆರಡು ಆಕಾಶ ಮತ್ತು ಗಾಳಿಯಲ್ಲಿ ನಾವು ಇದ್ದೇ ಆ 3 ಕರ್ತವ್ಯಗಳನ್ನು ಮಾಡುತ್ತೇವೆ. ಅದರಿಂದಾಗಿ ಪಂಚಭೂತಗಳಲ್ಲಿ ಪ್ರತಿಯೊಂದು ಪ್ರತೀಕದಲ್ಲಿಯೂ ಭಗವಂತನನ್ನು ಆರಾಧಿಸುವುದು ಅಂತಾದಾಗ ಅದು ಪರಿಪೂರ್ಣವಾಗಿ ನಮ್ಮ ಶರೀರದಲ್ಲೂ ಇರುವುದು ಅದೇ 5 ತತ್ವಗಳಾದ್ರಿಂದ ಅದು ಸಿದ್ಧಿಗಾಗಿ ನಮಗೆ ಸಹಾಯ ಮಾಡುತ್ತೆ. ಈ ಸಿದ್ಧಿಯನ್ನ ಪಡೆಯುವುದಕ್ಕೋಸ್ಕರ ಅಲ್ಲಿ ಅನೇಕ ಕಾಲ ಜಪಿಸಿ ಅಲ್ಲೇ ಯಾಗವನ್ನು ಮುಗಿಸಿ ಅಲ್ಲೇ ಸಜ್ಜನರಿಗೆ, ಮತ್ತೆ ಇಷ್ಟು ಸಂಖ್ಯೆಯ ಸಜ್ಜನರು ಅಂತಿದೆ, ಆದ್ರೆ ಅದೇನು ಅಂದ್ರೆ ಆ ಸಂಖ್ಯೆಯಲ್ಲಿ ಅಂತಹ ಜ್ಞಾನಿಗಳನ್ನ ಕೂಡಿಸಿ ಊಟ ಮಾಡಿಸುವುದು ಒಂದಾದ್ರೆ, ಇನ್ನು ಎಷ್ಟು ಜನ
ಗಂಗೆಯ ತಡಿಯಲ್ಲಿ ಬಂದ್ರಲ್ವಾ ಅವರೆಲ್ಲ ಬಂಧುಗಳು ಅಂತ ಲೆಕ್ಕ. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನಾವು ಅನ್ನದಾನವನ್ನ ಮಾಡಿದೆವು ಅಂತಾದ್ರೆ ಆ ಮಂತ್ರ ಇನ್ನೂ ಹೆಚ್ಚು ಸಿದ್ಧಿ ಆಗುತ್ತೆ ಅಂತ. ಹೀಗೆ ಅನೇಕ ಮುಖಗಳಲ್ಲಿ ಆ ಸಿದ್ಧಿಯನ್ನು ಪಡೆಯುವ ದಾರಿಯನ್ನ, ಗಂಗೆಯ ವೈಶಿಷ್ಟ್ಯವನ್ನ, ಇದು ಗಂಗೆಯ ತಡಿಯಲ್ಲಾದಾಗ ವಿಶೇಷ ಫಲ. ಹಾಗಾಗಿ ಗಂಗೆಯ ತಡದಲ್ಲಿ ನಾವು ಭಾಗವತ ಕೇಳಬೇಕು, ಗಂಗೆಯ ತಡದಲ್ಲಿ ನಾವು ಯಾಗ ಮಾಡಬೇಕು, ಗಂಗೆಯ ಅಂತ ಜನ ಅಲ್ಲಿಗೆ ಓಡ್ತಾರೆ. ಎಷ್ಟೋ ಜನ ತಿಂಗಳಾನುಗಟ್ಲೆ ಅಲ್ಲಿ ಇದ್ದು ತಮ್ಮ ಸಾಧನೆ ಮಾಡ್ತಾರೆ. ಹಾಗೊಂದು ವ್ಯವಸ್ಥೆಯನ್ನ ನಾವು ಯಾವತ್ತಾದ್ರೂ ಒಂದ್ಸರ್ತಿ ಆದ್ರೂ ಜೀವನದಲ್ಲಿ ಮಾಡ್ಕೊಳ್ಬೇಕು. ಅಲ್ಲಿ ಹೋಗಿ ಕೂತು ಕೇಳಿ ಜಪ ಅನುಷ್ಠಾನ, ಬೆಳಿಗ್ಗೆ ಕಥೆ ಕೇಳುವಷ್ಟೊತ್ತು ಕಥೆ ಕೇಳುದು, ಪಾರಾಯಣ ಮಾಡುದು ಮಹಾಭಾಗವತವನ್ನ, ಒಂದಿಷ್ಟು ಕಾಲ ಅದ ಪ್ರಧಾನ ಅಲ್ಲೇ ಹೇಳಿದ ಮಂತ್ರಗಳು ಅಥವಾ ನಮಗೆ ಉಪದೇಶವಾದ ಮಂತ್ರಗಳನ್ನ ಜಪಿಸುವುದು. ಜಪಿಸಿ ಕೊನೆಯ ದಿವಸವೂ ಅದು ಮಂಗಳದ ಹೊತ್ತಿನಲ್ಲೂ ಅದಕ್ಕೆ ತಕ್ಕಷ್ಟು ನಮ್ಮ ಆರ್ಥಿಕ ವ್ಯವಸ್ಥೆಯ ಬಲದೊಳಗೆ ಏನ್ ಮಾಡ್ಲಿಕ್ಕಾಗುತ್ತೋ, ಸಾಲ ಮಾಡಿ ಇದನ್ನೆಲ್ಲ ಮಾಡಿ ಉಪಯೋಗ ಇಲ್ಲ. ಅಲ್ಲಿ ಹೋಗಿ ಕೇವಲ ನಾವು ವ್ಯಕ್ತಿಗತವಾಗಿ ಒಬ್ಬರೇ ಕೂತು ಜಪ ಮಾಡಿ ಪಾರಾಯಣ ಮಾಡಿ ಬರುದು ಉತ್ತಮ. ಸಾಲ ಮಾಡಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಆಮೇಲೆ ಬೀದಿಗೆ ಬರುದು ಅನ್ನೋದನ್ನ ಯಾವತ್ತೂ ಹೇಳಲ್ಲ. ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಾತ್ವಿಕವಾದ ಸ್ಥಿತಿಯಲ್ಲಿ ಭಗವಂತನನ್ನ ನಾವು ಪಡೆಯುವುದಕ್ಕೆ ಗಂಗೆಯ ತಡಿಯಲ್ಲಿ ಪ್ರಯತ್ನಿಸಬೇಕು ಅನ್ನೋದು ಒಟ್ಟು ತಾತ್ಪರ್ಯ. ಸ್ನಾನಾದ್ವಿಧೂತ ಪಾಪಾಶ್ಚ ಯಜ್ಜಲೈರ್ ಯತಯಸ್ತಥಾ ಕೇಶವಾಸಕ್ತ ಮನಸಃ ಪ್ರಾಪ್ತ ನಿರ್ವಾಣಮುತ್ತಮಂ. ನಿರ್ವಾಣಂ ಅದು ನಿರ್ಬಾಣಂ ಅಂತ. ನಿರ್ಬಾಣಂ ಉತ್ತಮಂ, ಉತ್ತಮವಾದ ಶರೀರದಿಂದ ಬಿಡುಗಡೆ ಹೊಂದುವ ಸಿದ್ಧಿಯನ್ನ, ಅಂದ್ರೆ ಕೊನೆಯ ಕಾಲದಲ್ಲಿ ಭಗವಂತನ ನೆನಪಾಗುವುದು ನಿರ್ಬಾಣ. ಸರಿಯಾದ ರೀತಿಯಲ್ಲಿ ಬಾಣವನ್ನ, ಬಾಣ ಅಂದ್ರೆ ಶರೀರ ಅಂತ ಅರ್ಥ. ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ, ಈ ಶರೀರವೆಂಬ ಬಾಣವನ್ನು ಲಕ್ಷ್ಯವಾದ ಬ್ರಹ್ಮನಡೆಗೆ ತೊರೆಯುವುದೇ ದೇಹತ್ಯಾಗ. ಅದನ್ನೇ ಯಪ್ರಯಾತಿ, ಹಿಂದೆ ನಾವು ಹಿಂದಿನ ಕ್ಲಾಸಲ್ಲಿ ಕೇಳಿದ್ವಲ್ಲ, ಗೀತೆಯಲ್ಲಿ ಯಪ್ರಯಾತಿ ತ್ಯಜನ್ ದೇಹಂ ಸ್ವಯಾತಿ ಪರಮಾಂ ಗತಿಂ. ದೇಹತ್ಯಾಗ ಅಂದ್ರೆ ಬಾಣ ಬಿಡುವುದು ಅಂತ ಅರ್ಥ. ಬಾಣ ಅಂದ್ರೆ ದೇಹ ಅಂತನೂ ಅರ್ಥ, ಬಾಣ ಅಂದ್ರೆ ಆ ಶರ ಅಂತನೂ ಅರ್ಥ. ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ, ಈ ಶರ ಪರಮಾತ್ಮ ಅನ್ನುವ ಗುರಿಯನ್ನ ತಲುಪುವುದಕ್ಕೋಸ್ಕರ ಇದೆ ಹೊರತು ಕೇವಲ ಈ ಲೋಕದ ಭೋಗಗಳಿಗೋಸ್ಕರ ಮಾತ್ರ ಅಲ್ಲ ಅನ್ನೋದು ನಮಗೆ ಹೆಚ್ಚು ಅರ್ಥ ಆದಾಗ ಈ ಮಾತು ಸ್ಪಷ್ಟ ಆಗುತ್ತೆ. ಆದ್ರಿಂದಾಗಿ ಗಂಗೆಯ ತಡಿಯಲ್ಲಿ ಮಿಂದು ವಿಧೂತ ಪಾಪ್ಮಾನ, ಪಾಪಗಳನ್ನು ಕಳಚಿಕೊಂಡು ನೀರಿನಲ್ಲಿ ಹಿರಿಯರಿಗೆ, ದೇವತೆಗಳಿಗೆ, ಗುರುಗಳಿಗೆ, ಆತ್ಮೀಯರಿಗೆ ಎಲ್ಲರಿಗೂ ತರ್ಪಣವನ್ನ ಕೊಟ್ಟು ಕೇಶವನಲ್ಲಿ ಅತ್ಯಂತ ಆಸಕ್ತಿಯುಳ್ಳ ಮನಸ್ಸುಳ್ಳವನಾಗಿ ಶರೀರವನ್ನ ಭಗವಂತನಿಗಾಗಿ ತೊರೆಯುವುದು ಅನ್ನುವುದು ಸಾಧನೆಯ ಗುಣಧರ್ಮ. ಶ್ರುತಾಭಿಲಷಿತಾ ದೃಷ್ಟ ಸ್ಪೃಷ್ಟ ಪೀತಾವಗಾಹಿತ ಯಾ ಪಾವಯತಿ ಭೂತಾನಿ ಕೀರ್ತಿತಾ ಚ ದಿನೇ ದಿನೇ. ತುಂಬಾ ಚಂದದ ಮಾತು. ನಾವು ಕೂಡ ಯಾ ದೃಷ್ಟ ನಿಖಿಲಾಗ ಸಂಘಶಮನಿ ಸ್ಪೃಷ್ಟ ಬಪುಪ್ಪಾವನಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಮೂಲ ಶ್ಲೋಕ ಇಲ್ಲಿದೆ. ಶ್ರುತ ತುಳಸಿ, ಅದು ತುಳಸಿಯ ಬಗ್ಗೆ ಹೇಳಿದ್ದು, ಇದು ಗಂಗೆಯ ಬಗ್ಗೆ ಹೇಳಿದ್ದು. ಶ್ರುತ ಗಂಗೆಯ ಬಗ್ಗೆ ಕೇಳಿದ್ದು, ಗಂಗೆ ಹತ್ರ ಹೋಗ್ಬೇಕು, ಗಂಗೆಯಲ್ಲಿ ಮೀಬೇಕು, ಒಂದು ದಿವಸ ಖಂಡಿತ ಗಂಗೆಯಲ್ಲಿ ಕೂತು ಜಪ ಮಾಡಬೇಕು. ಗಂಗೆಯ ಹತ್ರ ಹೋದ್ರೆ ಏನೋ ಒಂದು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗಿ ಮುಂದೊಂದು ದಿವಸ ನನಗೆ ಒಳ್ಳೆಯ ದಿನಗಳು ಬಂದಾವು ಅನ್ನುವ ಕಾರಣಕ್ಕೋಸ್ಕರ ಗಂಗೆಯನ್ನ ಅಭಿಲಷಿತ, ಹೀಗೆ ನೆನೆಸಿಕೊಂಡ್ರೂ ಕೂಡ ಒಂದು ಪುಣ್ಯ ಇದೆ ಅಂತೆ. ಗಂಗೆಯ ಬಗ್ಗೆ ಅಭಿಲಷಿತ, ಗಂಗೆ ಹತ್ರ ಹೋಗ್ಬೇಕು, ಗಂಗಾಮ್ಮ ನನ್ನನ್ನ ಕರ್ಕೋ, ನಿನ್ನ ಹತ್ರ ಬರ್ಬೇಕು ಅಂತ ಪ್ರಾರ್ಥಿಸಿ ಅವಳನ್ನ ಕೇಳ್ಕೊಂಡ್ರು ಕೂಡ ಅದಕ್ಕೆ ಪುಣ್ಯ ಇದೆ. ದೃಷ್ಟ, ವಿಡಿಯೋದಲ್ಲ, ಅಲ್ಲಿಗೆ ಹೋಗಿ ಕಣ್ಣಾರೆ ಕಾಣಬೇಕು, ಜೀವದ ಸಂಪರ್ಕ ಆಗ್ಬೇಕು, ಕಣ್ಣಿನ ನೇರ ಸಂಪರ್ಕ ಆಗ್ಬೇಕು, ಅದು ಒಂದು ಪುಣ್ಯವೇ. ಗಂಗೆಯನ್ನು ಇಲ್ಲಿ ನೋಡಿದಾಗ ಅತ್ಯಂತ ಗೌರವದಿಂದ ಅದಕ್ಕೆ ಕೇವಲ ಆಕ್ಷನ್ ಅಲ್ಲದೆ ಮಾನಸಿಕವಾಗಿ ಅದಕ್ಕೆ ಏನಾದ್ರೂ ಒಂದು ಶುದ್ಧತೆಗೋ ಇನ್ನೇನೋ ತಪ್ಪು ಕೆಲಸ ಆಗುದನ್ನ ತಿದ್ದುದಕ್ಕೋ ಏನಾದ್ರೂ ಪ್ರಯತ್ನಿಸ್ತೇವೆ ಅನ್ನೋದು ಕೂಡ ಗಂಗೆಯ ಉಳಿವಿಗಾಗಿ ಹೋರಾಟ ಅನ್ನುವುದು ಕೂಡ ಗಂಗೆಯ ವಿಶಿಷ್ಟವಾದ ಅನುಗ್ರಹಕ್ಕೆ ಕಾರಣವಾದ ಸಂಗತಿ, ಎಲ್ಲೋ ದೂರದಲ್ಲಿದ್ದು ಕೂಡ.
ದೃಷ್ಟ ಇನ್ನು ಸ್ಪೃಷ್ಟ ಮುಟ್ಟಿದವನು, ಪೀತ ಕುಡಿದವನು, ಮೈಯನ್ನ ಮುಳುಗು ಹಾಕಿ ಮಿಂದವನಾದ್ರೆ ಯಾ ಪಾವಯತಿ ಭೂತಾನಿ. ಎಷ್ಟು ಜೀವಜಾತಗಳು ಬೇಕಾದ್ರೂ ಗಂಗೆಯ ತಡಿಗೆ ಬರ್ಲಿ, ಅಷ್ಟೂ ಜನರನ್ನ 63 ಕೋಟಿ ಜನ ಸಂಗಮದಲ್ಲಿ ಆ ಮೊನ್ನೆಯ ಮೇಳದಲ್ಲಿ ಭಾಗವಹಿಸಿ ಪವಿತ್ರೀಕೃತರಾದ್ರು. ಮತ್ತೆ ಯಥಾ ಪ್ರಕಾರ ಅಷ್ಟು ಜನ ಬಂದಾಗ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ನಾವು ಅದನ್ನ ನೋಡ್ಕೊಂಡು ಗಂಗೆಯ ಬಗೆಗೆ ಅಸಖ್ಯ ತಾಳುವುದುಂಟಲ್ವಾ, ಅದು ನಾವೇ ನಮ್ಮ ತಾಯಿಯನ್ನ ದೂರಕ್ಕಿಟ್ಟ ಹಾಗೆ. ತಾಯಿ ರುಗ್ನಾಳಾದ್ಲು ಅಂತ ಹೇಳಿ ಅವಳನ್ನ ತಾಯಿ ಅಲ್ಲ ಅಂತ ತಿರಸ್ಕರಿಸ್ಲಿಕ್ಕಾಗತ್ತಾ? ಈ ನೆಲವನ್ನ ಎಷ್ಟೋ ಎಷ್ಟೋ ಕೋಟಿ ವರ್ಷದಿಂದ ಅವಳು ನಿರಂತರವಾಗಿ ಕಾದುಕೊಂಡು ಬಂದವಳು. ನಮ್ಮ ಹಿರಿಯ ಪೂರ್ವಜರಿಗೆಲ್ಲ ಸಾಧನೆಗೆ ಕಾರಣಳಾದವಳು. ಅವರಿಗೆ ಶರೀರ ಸಿಕ್ಕಿದ್ರಿಂದ ನಾವು ಇವತ್ತು ಶರೀರ ಪಡಿಲಿಕ್ಕೆ ಕಾರಣಳಾದವಳು. ಎಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ಎಷ್ಟೋ ಸಜ್ಜನರಿಗೆ ಉತ್ತಮವಾದ ಗತಿಯನ್ನ ಕೊಟ್ಟವಳು. ಅಂತಹ ತಾಯಿಯನ್ನು ಇವತ್ತೊಂಚೂರು ಕಶ್ಮಲವಾಗಿದ್ದಾಳೆ ಅನ್ನುವ ಕಾರಣಕ್ಕೆ ಅವಳ ಬಗ್ಗೆ ತಿರಸ್ಕಾರ ಮಾಡುತ್ತೇವೆ, ಅವಳಲ್ಲಿ ನಾವು ಅನಾದರ ತೋರ್ತೇವೆ, ಅಲ್ಲಿ ನೀಯುವುದಿಲ್ಲ ಅಥವಾ ಅದರ ಬಗ್ಗೆ ನೆಗ್ಲೆಕ್ಟ್, ತೀರಾ ಅದನ್ನ ದೂರಕ್ಕಿಡುತ್ತೇನೆ ಅಂತ ಅನ್ನೋದು ಇದು ಅಸಹ್ಯಕರವಾದ ಮಾತು. ಕ್ಲೀನ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೇಕು, ಶುದ್ಧವಾದ ಜಾಗದಲ್ಲಿ ಹೋಗಿ ಅದನ್ನ ಅನುಕೂಲಕ್ಕೆ ತಕ್ಕಂತೆ ಮಿಂದು ನಾವು ಎಂದೂ ಕೂಡ ಅದರಲ್ಲಿ ಒಂದು ಸಣ್ಣ ಹೊಳೆಯನ್ನು ಕೂಡ ಬಿಡದಂತೆ ಕಾಪಾಡಬೇಕು. ಆಗ ಅವಳ ಬಗ್ಗೆ ಯೋ ಪಾವಯತಿ ಭೂತಾನಿ ಕೀರ್ತಿತಾಚ ದಿನೇ ದಿನೇ, ಯಾರು ನಿತ್ಯ ಗಂಗೆಯ ಕೀರ್ತನೆ ಮಾಡ್ತಾನೆ, ಕೀರ್ತನೆ ಮಾಡಿದ್ದನ್ನ ಕೇಳ್ತಾನೆ, ಕೇಳಿದ್ಮೇಲೆ ಆಸೆ ಪಡ್ತಾನೆ, ಆಸೆ ಪಟ್ಟು ನೋಡ್ತಾನೆ, ನೋಡಿ ಮುಟ್ತಾನೆ, ಮುಟ್ಟಿ ಕುಡಿತಾನೆ, ಕುಡಿದು ಅದರಲ್ಲೇ ಮುಳುಗು ಹಾಕ್ತಾನೆ, ಯಾರು ಅವನನ್ನ ಪಾವಯತಿ ಭೂತಾನಿ ಪಾವಯತಿ. ಅಂತಹ ಎಲ್ಲ ಜೀವಜಾತಗಳನ್ನು ಯಾವ ತಾಯಿ ಕಾಪಾಡ್ತಾಳೋ ಅಂತ ಗಂಗೆಯನ್ನ ನಾವು ನಿತ್ಯದಲ್ಲಿ ಸ್ಮರಿಸಬೇಕು ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು. ಇನ್ನೂ ಒಂದೆರಡು ಮೂರು ಶ್ಲೋಕ, ಎರಡೇ ಶ್ಲೋಕ. ಗಂಗಾ ಗಂಗೇತಿಯೈರ್ನಾಮ ಯೋಜನಾನಾಂ ಶತೇಶ್ವಪಿ ಸ್ಥಿತೈರುಚ್ಚಾರಿತಂ ಹಂತಿ ಪಾಪಂ ಜನ್ಮತ್ರಯಾರ್ಜಿತಂ. ಗಂಗಾ ಗಂಗಾ ಅಂತ ಯಾವ ನಾಮವನ್ನ 100 ಯೋಜನೆಗಳ ದೂರದಲ್ಲಿ ಯಾರು ಕೊಂಡಾಡ್ತಾನೋ, ಸ್ಥಿತೈ ಉಚ್ಚರಿತಂ, ಒಂದೇ ಕಡೆ ನಿಂತು ಓ ಗಂಗೆ ನನ್ನನ್ನ ನಿನ್ನ ಪದತಲಕ್ಕೆ ಕರೆದುಕೊಂಡು ಬಾ, ನಿನ್ನ ಮಡಿಲಲ್ಲಿ ನೀಸು ಅಂತ ಕೇಳ್ತಾನೆ ಅಂದ್ರೆ ಜನ್ಮತ್ರಯಾರ್ಜಿತಂ, 3 ಜನ್ಮಗಳಲ್ಲಿ ಮಾಡಿದ ಪಾಪಗಳ ದೊಡ್ಡ ರಾಶಿಯನ್ನೇ ಆಕೆ ಸಂಹರಿಸ್ತಾಳೆ. ಯಾಕಂದ್ರೆ ಭಗವಂತನ ರೂಪಗಳನ್ನ ತನ್ನ ಒಡಲಲ್ಲಿ ಹೊತ್ತಿದ್ದಾಳೆ. ಯತಸ್ಸಾ ಪಾವನಾಯಾಲಂ ತ್ರಯಾಣಾಂ ಜಗತಾಮಪಿ ಸಮುದ್ಭೂತ ಪರಂ ತತ್ವ ತೃತೀಯಂ ಭಗವತ್ಪದಂ. 3 ಲೋಕಗಳಲ್ಲಿಯೂ ಅತ್ಯಂತ ಪವಿತ್ರೀಕರಿಸುವ ತಾಯಿಯಾಗಿ ಸಮರ್ಥವಾಗಿ ಯಾವ ಗಂಗೆ ದೇವತೆಗಳಿಂದ ಋಷಿಗಳಿಂದ ಸ್ತುತಳಾಗಿದ್ದಾಳೋ ಅಂತಹ ಭಗವಂತನ ಪಾದದ ತುದಿಯಿಂದ ಹುಟ್ಟಿದ ಆಕೆ ನಮಗೆ ಪರಮ ಆಪತ್ತುಗಳನ್ನ ಕಳೆಯುವವಳು, ಒಳ್ಳೆಯ ಪದವನ್ನ ಕೊಡುವವಳು, ಆ ಪದವನ್ನ ಕಳೆದು ಆ ಪದವನ್ನು ಕೊಡುವವಳು, ಭಗವಂತನ ಪದವನ್ನು ನೀಡುವವಳು ಅನ್ನುವ ಮಾತಿನೊಂದಿಗೆ ಈ ದ್ವಿತೀಯ ಅಂಶದ 8ನೆಯ ಅಧ್ಯಾಯದ ಮುಕ್ತಾಯ ಆಗಿದೆ. ಮತ್ತೆ ನಾಳೆ ಮುಂದಿನ ಅಧ್ಯಾಯದ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು. ತುಂಬಾ ಅದ್ಭುತವಾದ ಅನುಭವ ಗಂಗೆಯಲ್ಲಿ ಒಮ್ಮೆ ಮೀಬೇಕು, ಮಿಂದಾಗ ಗೊತ್ತಾಗುತ್ತೆ. ನಾವು ಸುಮ್ಮನೆ ಇಲ್ಲಿಂದ ಕೂತು ಏನು ಹೇಳಿದ್ರು ಗೊತ್ತಾಗುದಿಲ್ಲ. ಒಟ್ಟು ಜೀವವನ್ನು ಕೂಡ ಹಿಡಿದು ತೊಳೆದು ಹಾಕ್ತಾ ಇದ್ದಾಳೆ ಅನ್ನುವಷ್ಟು ಅದರಲ್ಲಿ ಮೈ ಮರೆತು ಕೂತಾಗ ಅದು ಕೊಡುವ ಆನಂದ, ಅದರಲ್ಲಿರುವ ಒಂದು ಸಾತ್ವಿಕವಾದ ಸೆಳೆತ ಮತ್ತು ಅಲ್ಲಿರುವ ಪ್ರತಿಯೊಂದರಲ್ಲೂ ಒಳ್ಳೆಯ ಗುಣಗಳನ್ನ ಕಾಣಬೇಕು ಅನ್ನುವ ಮನಸ್ಥಿತಿಯನ್ನ ತಂದೊಡ್ಡು ಅದರ ರೀತಿ, ಇದು ಎಲ್ಲವೂ ಕೂಡ ಅದ್ಭುತ. ಶುದ್ಧವಾದ ಸ್ಥಳಗಳಲ್ಲಿ ಹೋಗಿ ಮೊದಲೊಮ್ಮೆ ಮಿಂದು ಬಂದ್ರೆ ಆವಾಗ ಇದರ ಅನುಭವ ಹೆಚ್ಚು ಅರ್ಥ ಆಗುತ್ತೆ. ಒಂದ್ಸಲ ಅರ್ಥ ಆಯ್ತು ಅಂದ್ರೆ ಎಲ್ಲಾ ಕಡೆನೂ ಗಂಗೆ ಅವ್ರು ಹೇಗೆ ಎಷ್ಟು ಪ್ರೀತಿಸ್ತಾರೆ. ಬೈತಾರೆ, ನಾವು ಬಟ್ಟೆಯನ್ನ ಏನಾದ್ರೂ ಅದ್ರಲ್ಲಿ ಮುಳುಗಿಸಿ ತೆಗಿತೇವೆ ಅಂದ್ರೆ, ಏನ್ರಿ ಮನೆಯಲ್ಲಿ ಒಕ್ಕೊಂಡ್ ಬರ್ಲಿಕ್ಕೆ ಆಗಲ್ವಾ, ಇಲ್ಲಿ ಒಗಿತೀರಾ ಅಂತ. ಆದ್ರೆ ಅದೇ ಹಳ್ಳಿಯಲ್ಲಿ ಹೋದಾಗ ಅದೇ ಸಾಮಾನ್ಯ ಜನ ಅಲ್ಲಿ ಕ್ಷೇತ್ರಗಳಲ್ಲಿ ಏನಂದ್ರೆ ಸ್ವಲ್ಪ ತಿಳಿದವ್ರು ಇರ್ತಾರೆ, ಅವ್ರು ಹೇಳ್ತಾರೆ
ಉಳಿದ ಕಡೆಗಳಲ್ಲೆಲ್ಲ ಸಾಮಾನ್ಯ ಜನ ಅದರಲ್ಲಿ ಗಂಗೆಯಲ್ಲಿ ಅಥವಾ ಯಾವುದೇ ನದಿ ಅದನ್ನ ಗಂಗೆ ಅಂತ ಒಂದನ್ನ ಹೇಳ್ತಾ ಇಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ಈ ಬಟ್ಟೆ ಒಗೆಯುವುದು, ಅದು ಸೋಪ್ ಹಾಕೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ ಏನಾಗಲ್ಲ. ಸೋಪು ಅಥವಾ ಈ ನಮ್ಮ ಮನುಷ್ಯ ನಿರ್ಮಿತವಾದ ಪದಾರ್ಥಗಳು ಏನೇ ಸೇರಿದ್ರೂ ಕೂಡ ನೀರು ಬೇಗ ಪೂರ್ತಿ ನಾಶ ಆಗಿ ಹೋಗುತ್ತೆ. ನಾವು ಗಂಗೆಯನ್ನು ಉಳಿಸುವುದಕ್ಕೆ ನಮ್ಮ ನೇರವಾದ ಪ್ರಯತ್ನದಲ್ಲಿ ಏನೇ ನಮಗೆ ಶಕ್ತಿಯ ಕೊರತೆ ಇದ್ರೂ ಕೂಡ ಬಾಯಿ ಮಾತಿನಲ್ಲಾದ್ರೂ ಆ ಗಂಗೆಯ ಬಗೆಗಿನ ಭಾವನೆಯನ್ನು ಹುಟ್ಟು ಹಾಕಬೇಕಾದ, ಮತ್ತು ಹೋದಾಗಲಾದ್ರೂ ಅದರ ಬಗ್ಗೆ ಬಹಳ ಗಂಭೀರದಿಂದ ನಮ್ಮ ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಮಾತುಗಳನ್ನ ಆಡಿದೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತೂ.